ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಟ್ರಂಪ್ ಈಗ ಸುಂಕಾಸುರ ಆಗಿದ್ದಾರೆ. ಅಮೆರಿಕ ಫಸ್ಟ್ ಅಂತ ಹೇಳ್ತಾ ಸಾಕಷ್ಟು ದೇಶಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಹೇರ್ತಾ ಇದ್ದಾರೆ. ಭಾರತದ ಮೇಲೆ ಕೂಡ ಟ್ಯಾರಿಫ್ ಇದೆ. ಆದರೂ ಇದು ಭಾರತಕ್ಕೊಂದಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ವಲಯಗಳ ಮೇಲೆ ಇದರ ಪರಿಣಾಮ ನಮಗೆ ನೋಡೋದಕ್ಕೂ ಸಿಗುತ್ತೆ. ಇಂಥ ಹೊತ್ತಲ್ಲೇ ಟ್ರಂಪ್ ನಿರ್ಧಾರಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನಾತ್ಮಕ ದನಿ ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಆಫ್ರಿಕಾದ ದೇಶಗಳ ಮೇಲೆ ಅಮೆರಿಕ ಟ್ಯಾರಿಫ್ ವಿಧಿಸಿರೋದನ್ನು ಜಗತ್ತು ಖಂಡಿಸ್ತಾ ಇದೆ. ಆದರೆ ಸುಂಕದವರಿಗೆ ಸಿಂಪತಿ ಇರೋದಿಲ್ಲ ಅನ್ನೋ ಹಾಗೆ ಟ್ರಂಪ್ ಸದ್ಯಕ್ಕೆ ಯಾವುದರ ಬಗ್ಗೆನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಅವರು ಟ್ಯಾರಿಫ್ ವಿಧಿಸಿದ ದಿನವನ್ನು ಅಮೆರಿಕಾದ ಲಿಬರೇಷನ್ ಡೇ ಅಂತ ಕರೀತಾ ಇದ್ದಾರೆ. ಅಮೆರಿಕಾದ ಈ ಟ್ಯಾರಿಫ್ ನೀತಿಗಳಿಂದ ಚೈನಾ, ವಿಯೆಟ್ನಾಂನಂಥ ಉತ್ಪಾದನಾ ದೈತ್ಯ ದೇಶಗಳು ಮಾತ್ರ ಅಲ್ಲ, ಜಗತ್ತಿನ ಒಂದಷ್ಟು ಸಣ್ಣ ಸಣ್ಣ ದೇಶಗಳು ಕೂಡ ಸಮಸ್ಯೆಗೆ ಸಿಲುಕ್ತಾ ಇವೆ. ಇಂಥದ್ದೇ ಪರಿಸ್ಥಿತಿ ಈಗ ಆಫ್ರಿಕಾದ ಪುಟ್ಟ ದೇಶವೊಂದು ಎದುರಿಸ್ತಾ ಇದೆ. ಹಾಗಾದರೆ ಯಾವುದು ಆ ದೇಶ? ಅದರ ಮೇಲೆ ಟ್ರಂಪ್ ಯಾಕೆ ತೆರಿಗೆ ವಿಧಿಸ್ತಾ ಇದ್ದಾರೆ? ಇಷ್ಟಕ್ಕೂ ಆ ಪುಟ್ಟ ದೇಶ ಅಮೆರಿಕಕ್ಕೆ ಏನೆಲ್ಲ ಕಳುಹಿಸಿಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಟ್ರಂಪ್ ಭಾರತವನ್ನು ಟ್ಯಾಕ್ಸ್ ಅಬ್ಯೂಸರ್ ಅಂತ ಕರೆದರು. ಈಗ ಜಗತ್ತಿನ ಕಣ್ಣಿಗೆ ಟ್ರಂಪ್ ಸುಂಕಾಸುರನ ಥರ ಕಾಣ್ತಾ ಇದ್ದಾರೆ. ಇನ್ನು ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ಟ್ಯಾರಿಫ್ ಚೈನಾಗೆ ಹೋಲಿಸಿದರೆ ಅರ್ಧದಷ್ಟು ಕಡಿಮೆ. ಭಾರತಕ್ಕಿಂತ 40% ಹೆಚ್ಚುವರಿ ಸುಂಕವನ್ನು ಅಮೆರಿಕ ವಿಯೆಟ್ನಾಂ ಮೇಲೆ ವಿಧಿಸ್ತಾ ಇದೆ. ಹಾಗೆ ಇಸ್ರೇಲಿಗಿಂತ 50% ಹೆಚ್ಚುವರಿ ಸುಂಕವನ್ನು ಭಾರತದ ಮೇಲೆ ವಿಧಿಸಲಾಗಿದೆ. ಇಲ್ಲಿ ಯಾವ್ಯಾವ ದೇಶದ ಮೇಲೆ ಎಷ್ಟೆಷ್ಟು ಟ್ಯಾರಿಫ್ ಹೇರಲಾಗಿದೆ ಅನ್ನೋ ಒಂದು ಪಟ್ಟಿ ಇದೆ. ಒಮ್ಮೆ ಅದನ್ನು ನೋಡ್ಕೊಂಡು ಬಿಡಿ. ಇಲ್ಲಿ ಟ್ರಂಪ್ ಯುರೋಪಿಯನ್ ಯೂನಿಯನ್ ಮೇಲೆ 20%, ಚೈನಾದ ಮೇಲೆ 54%, ಜಪಾನ್ ಮೇಲೆ 24%, ವಿಯೆಟ್ನಾಂ ಮೇಲೆ 46%, ಸೌತ್ ಕೊರಿಯಾ ಮೇಲೆ 25%, ತೈವಾನ್ ಮೇಲೆ 32%, ಭಾರತದ ಮೇಲೆ 26%. ಹೀಗೆ ಸಾಕಷ್ಟು ದೇಶಗಳ ಮೇಲೆ ಟ್ಯಾರಿಫನ್ನು ವಿಧಿಸಿದ್ದಾರೆ. ಈ ಮೂಲಕ ಅಮೆರಿಕಾಗಾಗ್ತಾ ಇರೋ ಟ್ರೇಡ್ ಡೆಫಿಸಿಟನ್ನು ಕಡಿಮೆ ಮಾಡಿಕೊಳ್ಳುವ ಅಥವಾ ಅಮೆರಿಕಾಗೆ ಲಾಭ ಆಗುವಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಟ್ರಂಪ್ ಇಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಭಾರತದ ಮೇಲೆ ಅಮೆರಿಕ ವಿಧಿಸ್ತಾ ಇರೋದು 26%, ಚೈನಾ ಮೇಲೆ 54%, ವಿಯೆಟ್ನಾಂ ಮೇಲೆ 46%. ಹೀಗಾಗಿ ಭಾರತಕ್ಕೊಂದಷ್ಟು ಲಾಭವೂ ಆಗುತ್ತೆ. ಈಗ ಚೈನಾ, ವಿಯೆಟ್ನಾಂಗಳಲ್ಲಿ ತಯಾರಿಕಾ ಘಟಕಗಳನ್ನು ಹೊಂದಿರುವ ಆ್ಯಪಲ್, ಸ್ಯಾಮ್ಸಂಗ್ ಮುಂತಾದ ಕಂಪನಿಗಳು ಟ್ಯಾರಿಫ್ನ ಹೊಡೆತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಬರೋ ಸಾಧ್ಯತೆ ಇರುತ್ತೆ. ನೈಕ್, ಪೂಮಾದಂಥ ಪಾದರಕ್ಷೆಗಳನ್ನು ತಯಾರು ಮಾಡೋ ಕಂಪನಿಗಳು ಕೂಡ ಭಾರತದ ಕಡೆಗೆ ಮುಖ ಮಾಡಿವೆ. ಹೀಗೆ ಸಾಕಷ್ಟು ಕಂಪನಿಗಳು ಚೈನಾದಿಂದ ಶಿಫ್ಟ್ ಆಗುವ ಅವಕಾಶಗಳಿನ್ನು ಮುಂದೆ ಹೆಚ್ಚಾಗಿರುತ್ತವೆ. ಹಾಗೆ ಚೈನಾದಲ್ಲಿ ತಯಾರು ಮಾಡಿ ಭಾರತಕ್ಕೆ ಅಥವಾ ಮಲೇಷಿಯಾಗೆ ಡಂಪ್ ಮಾಡಿ ಅಲ್ಲಿಂದ ಅಮೆರಿಕಾದ ಮಾರುಕಟ್ಟೆಗೆ ಎಕ್ಸ್ಪೋರ್ಟ್ ಮಾಡೋ ಬುದ್ಧಿವಂತಿಕೆಯನ್ನು ಕೂಡ ಕೆಲ ಕಂಪನಿಗಳು ತೋರಿಸುವ ಚಾನ್ಸೂ ಇಲ್ಲಿರುತ್ತೆ. ಅದರ ಬಗ್ಗೆ ಕೂಡ ಭಾರತ ಸ್ವಲ್ಪ ಎಚ್ಚರ ವಹಿಸಬೇಕಾಗಿ ಬರುತ್ತೆ. ಇನ್ನು ವಿಚಿತ್ರ ಏನು ಗೊತ್ತಾ? ಈ ಪಟ್ಟಿಲಿ ಚೈನಾನ ಬಿಟ್ಟರೆ 50% ಟ್ಯಾರಿಫ್ ಇರುವ ಇನ್ನೆರಡು ದೇಶಗಳಿವೆ. ಅದರಲ್ಲಿ ಒಂದು ಲೆಸೆತೋ ಆದರೆ ಮತ್ತೊಂದು ಫ್ರಾನ್ಸ್ನ ಟೆರಿಟರಿ ಅನ್ನಿಸಿಕೊಳ್ಳುವ ಸೇಂಟ್ ಪಿಯರೆ ಅಂಡ್ ಮಿಕ್ಯುಲಾನ್. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಸೇಂಟ್ ಪಿಯರೆ. ಫ್ರಾನ್ಸ್ನ ಅಧೀನದಲ್ಲಿರುವ ಈ ದೇಶ ಕೆನಡಾದ ಪಕ್ಕದಲ್ಲಿದೆ. ಅದೊಂದು ಮುಂದುವರಿದ ದೇಶ. ಹೀಗಾಗಿ ಅವರ ಮೇಲೆ ಟ್ರಂಪ್ ಟ್ಯಾರಿಫ್ ಬಗ್ಗೆ ಯಾರೂ ಹೆಚ್ಚು ಮಾತಾಡ್ತಾ ಇಲ್ಲ. ಆದರೆ ಆಫ್ರಿಕಾದ ದೇಶವೊಂದರ ಮೇಲೆ ಇಷ್ಟೊಂದು ಪ್ರಮಾಣದಲ್ಲಿ ಟ್ಯಾರಿಫ್ ಹಾಕಿರೋದಿದೆಯಲ್ಲ, ಇದು ನಿಜಕ್ಕೂ ದೌರ್ಭಾಗ್ಯ ಅನ್ನಿಸ್ತಾ ಇದೆ. ಇದರಿಂದ ಆ ದೇಶ ಆರ್ಥಿಕ ಸಮಸ್ಯೆಗೆ ಸಿಲುಕಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಲೆಸೆತೋ. ಈ ದೇಶ ಒಂದು ಲ್ಯಾಂಡ್ ಲಾಕ್ ಕಂಟ್ರಿ. ಅದರಲ್ಲೂ ಸೌತ್ ಆಫ್ರಿಕಾದ ಒಳಗೆ ಈ ಲೆಸೆತೋ ಇದೆ. ಇದರ ಸುತ್ತ ದಕ್ಷಿಣ ಆಫ್ರಿಕಾ ವ್ಯಾಪಿಸ್ಕೊಂಡಿದೆ. ಈ ಲೆಸೆತೋನ ಕಿಂಗ್ಡಮ್ ಆಫ್ ಮೌಂಟೇನ್ಸ್ ಅಂತ ಕೂಡ ಕರೀತಾರೆ. ಹಾಗೆಯೇ ಇದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಆಫ್ ಆಫ್ರಿಕಾ ಅನ್ನೋ ಬಿರುದು ಕೂಡ ಇದೆ. ಈ ದೇಶವನ್ನು 1966ಕ್ಕೂ ಮೊದಲು ಕಿಂಗ್ಡಮ್ ಆಫ್ ಲೆಸೆತೋ ಅಂತ ಕರೀತಾ ಇದ್ರು. ಇದು ಒಂದೇ ದೇಶದಿಂದ ಸುತ್ತುವರಿಯಲ್ಪಟ್ಟ 3 ಪ್ರತ್ಯೇಕ ದೇಶಗಳ ಪೈಕಿ ಅತ್ಯಂತ ದೊಡ್ಡ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಇನ್ನು ಈ ದೇಶ ಒಟ್ಟು 30,335 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 2.3 ಮಿಲಿಯನ್ನಷ್ಟು ಜನ ಇಲ್ಲಿ ವಾಸ ಮಾಡ್ತಾರೆ. ಅಂದರೆ ಗಾಜಾ ಪಟ್ಟಿಯಲ್ಲಿರುವಷ್ಟೇ ಜನ ಈ ದೇಶದಲ್ಲಿ ಕೂಡ ಇದ್ದಾರೆ. ಮಸೇರು ಇದರ ರಾಜಧಾನಿ ಮತ್ತು ಲಿಸೆತೋದ ಅತಿ ದೊಡ್ಡ ನಗರ ಕೂಡ. ಇಲ್ಲಿ ಅತಿ ಹೆಚ್ಚು ಅಂದರೆ 99.7% ಲಿಸೆತೋ ಜನ ಇದ್ದಾರೆ. ಅದರಲ್ಲಿ 92.1% ಕ್ರೈಸ್ತರಿದ್ದರೆ 6.6% ಬುಡಕಟ್ಟು ಆಚರಣೆಗಳನ್ನು ಇನ್ನೂ ಆಚರಿಸ್ತಿರೋ ಜನ ಇದ್ದಾರೆ. ಹಾಗೆಯೇ 1% ಜನ ನಾವು ಯಾವುದೇ ಮತಧರ್ಮಗಳಿಗೆ ಸೇರಿದವರಲ್ಲ ಅಂತ ಹೇಳ್ಕೋತಾರೆ.
ಇಂಥ ಲೆಸೆತೋ 1966ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ಆ ಬಳಿಕ ಇದು ಸ್ವತಂತ್ರ ದೇಶವಾಗಿ ಗುರುತಿಸ್ಕೊಳ್ಳುತ್ತೆ. ಗೆಳೆಯರೆ, ಈ ಲೆಸೆತೋ ಚಿಕ್ಕ ದೇಶ ಆಗಿರೋದ್ರಿಂದ ಇದರ GDP ಕೂಡ ತುಂಬಾನೇ ಚಿಕ್ಕದು. ಇದು $2.3 ಬಿಲಿಯನ್ GDPಯನ್ನು ಹೊಂದಿದೆ. ಆದರೆ ಈ ದೇಶ ಅಮೆರಿಕಾಗೆ ಪ್ರತಿ ವರ್ಷ ಸುಮಾರು $230 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡ್ತಾ ಇದೆ. ಆದರೆ ಇವರು ಅಮೆರಿಕಾದಿಂದ ತರಿಸ್ಕೊಳ್ತಾ ಇರೋ ವಸ್ತುಗಳ ಪ್ರಮಾಣ ಕೇವಲ $3 ಮಿಲಿಯನ್ ಮಾತ್ರ. ಅಂದರೆ ಇವರ ರಫ್ತು ಪ್ರಮಾಣಕ್ಕಿಂತ ಆಮದು ಪ್ರಮಾಣ ತುಂಬಾ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಈ ದೇಶದ ಮೇಲೆ ಅತಿ ಹೆಚ್ಚು ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಲೆಸೆತೋ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಸಿದ್ಧ ಉಡುಪುಗಳನ್ನು. ಇಲ್ಲಿ ಸರಿಸುಮಾರು 11 ಗಾರ್ಮೆಂಟ್ ಫ್ಯಾಕ್ಟರಿಗಳಿವೆ. ಅವುಗಳಲ್ಲಿ ಸುಮಾರು 12,000 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಅಮೆರಿಕಾಗೆ ಡೆನಿಮ್ ಜೀನ್ಸ್ ಎಕ್ಸ್ಪೋರ್ಟ್ ಆಗುತ್ತೆ. ಆಫ್ರಿಕನ್ ಗ್ರೋತ್ ಆ್ಯಂಡ್ ಆಪರ್ಚುನಿಟಿ ಆ್ಯಕ್ಟ್ನ ಅಡಿಯಲ್ಲಿ ಈ ಲೆಸೆತೋ ಅಮೆರಿಕಕ್ಕೆ ರಫ್ತು ಮಾಡ್ತಾ ಇದೆ. ಈಗ ಅಮೆರಿಕ ವಿಧಿಸಿರುವ ಈ ಟ್ಯಾರಿಫ್ನಿಂದ ಇಲ್ಲಿನ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಭಾರೀ ಹೊಡೆತ ಬೀಳುತ್ತೆ. ಉದ್ಯಮ ನೆಲ ಕಚ್ಚುತ್ತೆ. 12,000 ಮಂದಿ ಉದ್ಯೋಗಾವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿ ಲೆಸೆತೋದ ನಾಯಕರು ಅಮೆರಿಕ ಜೊತೆ ಮಾತುಕತೆ ನಡೆಸೋ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಟ್ರಂಪ್ ಅವರಿಗೆ ಲೆಸೆತೋ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅನ್ಸುತ್ತೆ. ಅಮೆರಿಕಾದಲ್ಲಿ ಸಾಕಷ್ಟು ಜನ ನಮ್ಮ ದೇಶದ ಹೆಸರನ್ನು ಕೂಡ ಕೇಳಿರುವುದಿಲ್ಲ. ಇಂಥ ದೇಶದ ಮೇಲೆ 50% ಟ್ಯಾರಿಫ್ ಅಂದರೆ ಆ ನಿರ್ಧಾರ ತುಂಬ ತಪ್ಪು ತಿಳುವಳಿಕೆ ಮತ್ತು ಮಾಹಿತಿ ಕೊರತೆಯಿಂದ ಆಗಿರಬಹುದು. ನಾವು ನಮ್ಮ ಪರಿಸ್ಥಿತಿಯನ್ನು ಅಮೆರಿಕ ನಾಯಕತ್ವಕ್ಕೆ ಮನವರಿಕೆ ಮಾಡಿಕೊಟ್ಟು ಟ್ಯಾರಿಫನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲದೆ ಹೋದರೆ ನಮ್ಮ ದೇಶದ ಆರ್ಥಿಕತೆ ಕುಸಿದು ಹೋಗಲಿದೆ ಅಂತ ಲೆಸೆತೋದ ನಾಯಕರು ಹೇಳ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ಚೈನಾದ ಮೇಲೆ, ವಿಯೆಟ್ನಾಂ, ಇಂಡೋನೇಷ್ಯಾ ಮುಂತಾದ ದೇಶಗಳ ಮೇಲೆ ಟ್ಯಾರಿಫ್ ಹೇರೋದು ಸರಿ. ಯಾಕೆಂದರೆ ಅಲ್ಲಿಂದ ಅಮೆರಿಕಾದ ಮಾರುಕಟ್ಟೆಗೆ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳು ರಫ್ತಾಗುತ್ತವೆ. ಹಾಗೆ ದೊಡ್ಡ ಪ್ರಮಾಣದ ಟ್ರೇಡ್ ಡೆಫಿಸಿಟನ್ನು ಕೂಡ ಅಲ್ಲಿ ಅಮೆರಿಕ ಅನುಭವಿಸ್ತಾ ಇದೆ. ಸೊ ಆ ದೇಶಗಳ ಮೇಲೆ ಟ್ಯಾರಿಫ್ ಹೇರಿಕೆ ಓಕೆ. ಆದರೆ ಪಾಪ ಕೆಲವು $1 ಮಿಲಿಯನ್ ವಹಿವಾಟು ನಡೆಸುವ ಆಫ್ರಿಕಾದ ಸಣ್ಣ ದೇಶಗಳ ಮೇಲೆ ಟ್ಯಾರಿಫ್ ಹೇರೋದು ಬಹುಶಃ ತಪ್ಪು ತಿಳುವಳಿಕೆಯಿಂದ ಆಗಿರಬಹುದು, ಅಥವಾ ಅಲ್ಲಿ ಟ್ರಂಪ್ ಬೇರೆ ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇರಬಹುದು. ಇದರಲ್ಲಿ ಏನೇ ಆದರೂ ಕೂಡ ಸಮಸ್ಯೆಗಳನ್ನು ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳುವ ಅವಕಾಶ ಇರುತ್ತೆ ಅನ್ನೋ ಆಸೆಯಲ್ಲಿ ಲೆಸೆತೋ ಇದೆ. ಇನ್ನು ಈ ಟ್ಯಾರಿಫ್ ಸಮಸ್ಯೆ ಕೇವಲ ಲೆಸೆತೋಗೆ ಮಾತ್ರ ಆಗಿಲ್ಲ, ಬದಲಾಗಿ ಆಫ್ರಿಕಾದ ಇನ್ನಿತರ ದೇಶಗಳಾದ ಕೀನ್ಯಾ, ಘನಾ, ಇಥಿಯೋಪಿಯಾ, ಟ್ಯಾನ್ಜೇನಿಯಾ, ಉಗಾಂಡಾ, ಸೆನೆಗಲ್, ಲೈಬೀರಿಯಾ, ನೈಜೀರಿಯಾ, ಮಾರಿಷಸ್, ಬೋತ್ಸುವಾನಾ, ಸೌತ್ ಆಫ್ರಿಕಾಗಳ ಮೇಲೆ ಕೂಡ ಅಮೆರಿಕದ ಟ್ಯಾರಿಫ್ ಬೀಳ್ತಾ ಇದೆ. ಅದರಲ್ಲೂ ಮದಗಾಸ್ಕರ್ ಮೇಲೆ 47% ಸುಂಕವನ್ನು ಹೇರ್ತಾ ಇದ್ದಾರೆ. ಮಾರಿಷಸ್ನ ಮೇಲೆ 40%, ಬೋಟ್ಸುವಾನಾ ಮೇಲೆ 37%, ಸೌತ್ ಆಫ್ರಿಕಾದ ಮೇಲೆ 30% ಟ್ಯಾರಿಫನ್ನು ವಿಧಿಸಲಾಗ್ತಾ ಇದೆ. ಇಲ್ಲಿ ಟ್ರಂಪ್ ಬ್ರಿಕ್ಸ್ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡಿರೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಸೌತ್ ಆಫ್ರಿಕಾ ಬ್ರಿಕ್ಸಲ್ಲಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ಟ್ಯಾರಿಫ್ ವಿನಾಯಿತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ ನೇರವಾಗಿ ಹೇಳಿದ್ದಾರೆ. ಟ್ರಂಪ್ ಅವರ ಈ ಟ್ಯಾರಿಫ್ ನೀತಿ ಇಡೀ ಆಫ್ರಿಕಾ ಖಂಡಕ್ಕೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಗೆಳೆಯರೆ, ಟ್ರಂಪ್ ಈ ರೀತಿ ಟ್ಯಾರಿಫನ್ನು ವಿಧಿಸ್ತಾ ಇರೋ ಹಿನ್ನೆಲೆಯಲ್ಲಿ ಕೆಲ ದೇಶಗಳು ಈಗಾಗಲೇ ಚೈನಾದ ಕಡೆ ಮುಖ ಮಾಡೋದಕ್ಕೆ ಶುರು ಮಾಡಿವೆ. ನಮ್ಮ ದೇಶದ ಆಟೋಮೊಬೈಲ್ ದೈತ್ಯ ಕಂಪನಿಯೊಂದು ಅಮೆರಿಕಾದ ಟ್ಯಾರಿಫ್ಗಳನ್ನು ನೋಡ್ತಾ ಇದ್ರೆ ನಾವು ಚೈನಾದ ಕಡೆ ಮುಖ ಮಾಡೋದೇ ಉತ್ತಮ, ಚೈನಾದಲ್ಲಿ ನಮ್ಮ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡೋದು ಮತ್ತು ಚೈನಾಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದು ತುಂಬ ಒಳ್ಳೆಯ ಬೆಳವಣಿಗೆ ಅನ್ನಿಸಿಕೊಳ್ಳುತ್ತೆ ಅನ್ನೋ ಮಾತುಗಳನ್ನಾಡಿದೆ. ಹಾಗೆ ಆಫ್ರಿಕಾ ಹಾಗೂ ಏಷ್ಯಾದ ಸಾಕಷ್ಟು ಬಡ ದೇಶಗಳು ಇನ್ನು ಮುಂದೆ ಚೈನಾದ ತೆಕ್ಕೆಗೆ ಸೇರಿಕೊಳ್ಳುವ ಸಾಧ್ಯತೆ ಕೂಡ ಇಲ್ಲಿ ನಿಚ್ಚಳವಾಗಿ ಕಾಣ್ತಾ ಇದೆ. ಇನ್ನು ಚೈನಾ ಕೂಡ ಭಾರತದ ಜೊತೆ ವ್ಯಾಪಾರಿ ಸಂಬಂಧವನ್ನು ಸುಧಾರಿಸಿಕೊಳ್ಳೋ ನಿಟ್ಟಲ್ಲಿ ಸಾಕಷ್ಟು ಆಮಿಷಗಳನ್ನು ಒಡ್ಡೋದಕ್ಕೆ ಶುರು ಮಾಡ್ತಾ ಇದೆ. ಆನೆ ಮತ್ತು ಡ್ರ್ಯಾಗನ್ ಒಟ್ಟೊಟ್ಟಿಗೆ ಡ್ಯಾನ್ಸ್ ಮಾಡೋ ಸಮಯ ಇದು ಅಂತ ಹೇಳೋ ಮೂಲಕ ಅಮೆರಿಕಾದ ಟ್ಯಾರಿಫ್ ಸಮರವನ್ನು ಭಾರತ ಮತ್ತು ಚೈನಾಗಳು ಜಂಟಿಯಾಗಿ ಎದುರಿಸಬೇಕಿದೆ ಅನ್ನೋ ಮಾತನ್ನು ಚೈನಾ ಈಗ ಪದೇ ಪದೇ ಹೇಳ್ತಾ ಇದೆ. ಆದರೆ ಭಾರತ ಚೈನಾನ ನಂಬೋ ಸ್ಥಿತಿಯಲ್ಲಿಲ್ಲ. ಜೊತೆಗೆ ಚೈನಾ ಜೊತೆ ರಾಜಿ ಮಾಡಿಕೊಂಡು ಅಮೆರಿಕಾದ ವಿರುದ್ಧ ಹೋಗೋದಕ್ಕಿಂತ ಅಮೆರಿಕಾ ಜೊತೆ ಸ್ನೇಹ ಮಾಡಿಕೊಂಡು ಚೈನಾನ ದೂರ ಇಡೋದು ಭಾರತಕ್ಕೆ ಲಾಭದಾಯಕ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ
ಅಮೆರಿಕಾದಿಂದ ಚೈನಾದ ಕಡೆಗೆ ಹೋಗ್ತಾ ಇರುವ ಒಂದಷ್ಟು ಹೂಡಿಕೆಗಳಾದರೂ ಭಾರತಕ್ಕೆ ಬರೋ ಸಾಧ್ಯತೆ ಇರುತ್ತೆ ಮತ್ತು ಭಾರತದಲ್ಲಿ ವಿದೇಶಿ ಹೂಡಿಕೆಗಳು ಹೆಚ್ಚಾಗೋದ್ರಿಂದ ಅದರ ಲಾಭ ಭಾರತಕ್ಕಾಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತ ಕೂಡ ಜಗತ್ತಿನ ಪರ್ಯಾಯ ಫ್ಯಾಕ್ಟರಿಯಾಗಿ ಬೆಳಿಬೇಕಿದೆ. ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲಿನ ಯುವಶಕ್ತಿಗೆ ಕೆಲಸ ಕೊಡಬೇಕಾದ ದೊಡ್ಡ ಜವಾಬ್ದಾರಿ ಭಾರತದ ಮೇಲಿರುತ್ತೆ. ಅದು ಸಾಧ್ಯ ಆಗಬೇಕು ಅಂದರೆ ಭಾರತದಲ್ಲಿ ತಯಾರಿಕಾ ವಲಯ ಗಟ್ಟಿಯಾಗಬೇಕೇ ಹೊರತು ಭಾರತ ಚೈನಾದ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಕೂತ್ಕೋಬಾರದು. ಅಂಥದ್ದೊಂದು ಅವಕಾಶ ಅಮೆರಿಕದ ಟ್ಯಾರಿಫ್ಗಳ ಮೂಲಕ ಭಾರತಕ್ಕೆ ಈಗ ಸಿಗ್ತಾ ಇದೆ. ಹೀಗಾಗಿ ಭಾರತ ಚೈನಾನ ಇಲ್ಲಿ ಎಷ್ಟರ ಮಟ್ಟಿಗೆ ನಂಬುತ್ತೆ ಮತ್ತು ಚೈನಾ ಜೊತೆಗಿನ ಸಂಬಂಧಗಳನ್ನು ಯಾವ ಮಟ್ಟಕ್ಕೆ ಮುಂದುವರಿಸುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ ಟ್ರಂಪ್ ಅವರ ಸುಂಕದ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಸಿಲುಕ್ತಾ ಇರೋ ಆಫ್ರಿಕಾದ ದೇಶವೊಂದರ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.